ಮೈಸೂರಿನಲ್ಲಿ ಹೆರಿಗೆ ವೇಳೆ ವೈದ್ಯರು ನಿರ್ಲಕ್ಷ್ಯ ತೋರಿದ್ದಕ್ಕೆ ಶಿಶು ಬಲಿಯಾಗಿದೆ. ಹೆರಿಗೆ ವೇಳೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನವಜಾತ ಶಿಶು ಬಲಿಯಾಗಿರುವಂತದ್ದು. ಮೈಸೂರಿನಲ್ಲಿ ಹೆರಿಗೆ ಮಾಡುವಂತಹ ಸಂದರ್ಭದಲ್ಲಿ ವೈದ್ಯರು ತೋರದಂತ ನಿರ್ಲಕ್ಷ್ಯ ಶಿಶುವನ್ನ ಬಲಿ ತಗೊಂಡಿದೆ. ಹೆರಿಗೆ ವೇಳೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಾರೆ. ಕೆವಿಸಿ ಆಸ್ಪತ್ರೆ ಮುಂದೆ ಮೃತ ಮಗುವನ್ನ ಇಟ್ಕೊಂಡು ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ. ರೋಟರಿ ಸ್ಕೂಲ್ ಪಕ್ಕದಲ್ಲಿರುವಂತಹ ಆಸ್ಪತ್ರೆ ವಿರುದ್ಧ ಹೋರಾಟ ನಡೀತಾ ಇರುವಂತದ್ದು. ಕೆವಿಸಿ ಆಸ್ಪತ್ರೆಯ ಡಾಕ್ಟರ್ ಸುಗುಣ ಶಾಂತಿ ವಿರುದ್ಧ ಗಂಭೀರವಾದಂತಹ ಆರೋಪ ಮಾಡ್ತಾ ಇದ್ದಾರೆ. ಆಪರೇಷನ್ ಮಾಡುವಂತ ಸಂದರ್ಭದಲ್ಲಿ ಗಂಟೆಗಟ್ಟಲೆ ವಿಳಂಬ ಮಾಡ್ತಾರೆ. ಮಗುವಿನ ಕೊಲೆಯಾಗಿದೆ. ಇದು ವೈದ್ಯರ ನಿರ್ಲಕ್ಷ್ಯ ತಂದಿಟ್ಟಿರುವಂತದ್ದು. ಪಾಪ ಅವರು ಹೆತ್ತ ತಾಯಿ ಎಷ್ಟು 9 ತಿಂಗಳುಗಳ ಕಾಲ ಮಗುವಿಗಾಗಿ ಅವರು ಎಷ್ಟೆಲ್ಲಾ ಕೇರ್ ಮಾಡಿಕೊಂಡು 9 ತಿಂಗಳು ಕಾದಿರ್ತಾರೆ. ಆದ್ರೆ ಆ ಮಗುನೇ ಇವಾಗ ಪ್ರಾಣ ಕಳ್ಕೊಂಡಿದೆ. ಆ ಮಗುನೇ ಇಲ್ಲ ಅಂದಾಗ ಎಷ್ಟು ನೋವನ್ನ ತಂದಿಟ್ಟಿರ್ಬೋದು. ಇಲ್ಲಿ ವೈದ್ಯರ ನಿರ್ಲಕ್ಷ್ಯವೇ ಈ ಮಗುವನ್ನ ಕೊಲೆ ಮಾಡಿದ್ದಾರೆ ಅವರು ನಿರ್ಲಕ್ಷ್ಯದಿಂದ ಅಂತ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಲಕ್ಷಾಂತರ ರೂಪಾಯಿ ಅಂದ್ರೆ ಈಸ್ಕೋತಾರೆ ಆಸ್ಪತ್ರೆಯವರು. ಈ ಕಡೆ ಲಕ್ಷಾಂತರ ರೂಪಾಯಿಯೂ ಕೂಡ ಹೋಗಿದೆ. ಆ ಮಗುಗಾಗಿ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಆ ಮಗುನೇ ಜೀವಂತವಾಗಿಲ್ಲ. ಇದಕ್ಕೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟವನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ.